ಎಲ್ಲ ಹಿಂಗ್ ಹೋಗುತ್ತೆ ಕಣೋ. ಫುಲ್ ಬ್ಲಡ್ ಎಲ್ಲ ಹೋಯ್ತಂತೆ ರೋಡಲ್ಲಿ. ಭೀಮನ ಅಮಾವಾಸ್ಯೆ ನನಗೆ ಸರಿಯಾಗಿ ಮಾಡಿದೆ. ಸರಿ ಫುಲ್ಲು ಮಗ ಸ್ಯಾರಿ ತಗೋಣ ಫಸ್ಟ್. ಏನಮ್ಮ ಏನಿಲ್ಲ, ಏನೋ ಒಂದು ಖುಷಿ ಮನೆಯವ್ರಿಗೆ ಹಬ್ಬದ ದಿನ ಕೊಡಿಸ್ಬೇಕು. ಅದು ಮೇಲೆ ಬಿದ್ದೋಗ್ಬಿಡದ ದುಡಿತಾರೆ ವಯಸ್ಸಾಗಿರೋರು ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಗೊತ್ತಿಲ್ಲ, ಅವರು ಒಂದು ಜೋಶಲ್ಲಿ ಬರ್ತಿರ್ತಾರೆ. ಅದೇ ದೇವ್ರಿಲ್ಲ ಅನ್ನೋ ದೇವ್ರಿದ್ದಾರೆ ಅಮ್ಮನ ರೂಪದಲ್ಲಿ. ಹೇಟರ್ಸ್ಗೂ ಸ್ವಿಟರ್ಸ್ಗೂ ನಿಮ್ ಪ್ರೀತಿಯ ಶುಭ ಮತ್ತೆ ನಮಸ್ಕಾರ. ಇವತ್ತು ವಿಷಯ ಏನು ಅಂದ್ರೆ, ಇವತ್ತು ವರಮಹಾಲಕ್ಷ್ಮಿ ಹಬ್ಬ ನಾಳೆ ಇದೆ. ಅದಕ್ಕೆ ನಮ್ಮ ಮನೆಯವ್ರಿಗೆ ನಾವು ರಿಲೀಸ್ ಕೊಡೋಣ ಅನ್ಕೊಂಡು ಕರ್ಕೊಂಡ್ ಬಂದಿದ್ದೀನಿ. ಅದು ಎಲ್ಲಿ ಅಂದ್ರೆ ಗಾಂಧಿ ಬಜಾರ್ ಹತ್ರ. ಅದು ನಮ್ಮ ಬೆಂಗಳೂರಲ್ಲಿ ಇರೋದು ಗಾಂಧಿ ಬಜಾರ್. ಯಾರ ಬೆಂಗಳೂರಲ್ಲಿ ಇದ್ದೀರೋ ಅವ್ರಿಗೆಲ್ಲ ಗೊತ್ತಾಗುತ್ತೆ ನೋಡಿ. ಗಾಂಧಿ ಬಜಾರ್ ಅಲ್ಲಿ ನಮ್ಮ ಅಮ್ಮನ ಕರ್ಕೊಂಡ್ ಬಂದಿದ್ದೀನಿ. ನಮ್ಮ ಅಮ್ಮ ಆಲ್ರೆಡಿ ಇಲ್ಲೇ ಇದ್ದಾರೆ. ಇವಾಗ ನನ್ನ ಜೊತೆ ಇತ್ತು ನಮ್ಮ ಮಮ್ಮಿ, ಅದೆಲ್ಲೋ ಇತ್ತು. ಇಷ್ಟೊಂದು ಜನ ಇದಾರೆ, ಅದು ಹೆಂಗ್ ಹುಡುಕ್ತೀನೋ ಗೊತ್ತಿಲ್ಲ ನನಗೆ. ವಾಯ್ಸ್ ಕೇಳಿಸ್ತು ಇಲ್ಲಿ. ನಮ್ಮ ಮಮ್ಮಿ ನಮ್ಮ ಅಕ್ಕನ ಹುಡುಕ್ತಾ ಇದಾರೆ. ಯಾರಮ್ಮ, ಯಾರು ಹುಡುಕ್ತಾ ಇದೆಯಮ್ಮ? ನಮ್ಮ ಮಗಳಿಗೆ ಹುಡುಕ್ತಾ ಇದ್ದೀನಿ. ನಿಮ್ಮ ಮಗ ನಮ್ಮ ಅಕ್ಕ ಅದೆಲ್ಲ ಇತ್ತು. ನಮ್ಮ ಅಕ್ಕ ಅಲ್ಲೆಲ್ಲ ಒಂದು ಲೊಕೇಶನ್ ಕೊಟ್ಟಿದ್ರು. ಸರ್ಕಲ್ ಯಾಕಮ್ಮ ಕ್ಯಾಪ್ ಹಾಕಿದ್ಯಾ? ಭೀಮನ ಅಮಾವಾಸ್ಯೆ ನನಗೆ ಸರಿಯಾಗಿ ಮಾಡಿದೆ. ಸರಿಯಾಗಿ ಮಾಡಿದ್ಯಾ? ಏನ್ ಸರಿಯಾಗಿ ಮಾಡಿದೆ ತೋರಿಸ್ತೀನಿ ಬನ್ನಿ. ತುಂಬಾ ಒಂದು ಸ್ಯಾಡ್ ವಿಚಾರ. ಏನು ಅಂದ್ರೆ ನೋಡೋಣ ಬನ್ನಿ. ಫಸ್ಟ್ ನಮ್ಮ ಅಕ್ಕ ಎಲ್ಲಿದ್ರ ಹುಡುಕ್ಬಿಡ್ತೀನಿ. ಹುಷಾರಾಗಿ ಬರಮ್ಮ, ಹುಷಾರಾಗಿ. ಮಮ್ಮಿ ಏನಕ್ಕೆ ಕ್ಯಾಪ್ ಹಾಕೊಂಡಿದೆ ಅಂದ್ರೆ ಮಳೆ ಬರ್ತಿದೆ ಅಂತ ಅಲ್ಲ, ಏನೋ ಒಂಥರ ನಮ್ಮ ಮಮ್ಮಿಗೆ ಒಂದು ಮುಜುಗರ, ಅದಕ್ಕೆ ನೋಡ್ತಾ ಇದೀನಿ. ಆಲ್ರೆಡಿ ನಮ್ಮ ಅಕ್ಕ ಅಲ್ಲೇ ಸರ್ಕಲ್ ಅಲ್ಲಿ ಕಾಣಿಸ್ತಿದ್ದೀನ, ಅಲ್ಲಿದ್ದಾರೆ ಅನ್ಕೋತೀನಿ. ನೋಡೋಣ. ನಮ್ಮ ಅಕ್ಕ ಪರ್ಮಿಷನ್ ಕೇಳ್ಕೊಂಡ್ ಬಂದಿದ್ದಾರೆ ಕೆಲ್ಸದಲ್ಲಿ. ಅದು ನಾನೇನೋ ಈಸ್ಕೊಡ್ತೀನಿ ಅಂದ್ಬಿಟ್ಟು ಗ್ಯಾಪ್ ಅಲ್ಲಿ ತಗೊಳಕ್ ಬಂದವ್ರು. ಐ ಥಿಂಕ್ ನಮ್ಮ ಅಕ್ಕ ಛತ್ರಿ ಹಾಕೊಂಡು ನಿಂತವ್ರು ನೋಡಿ. ಅಲ್ಲಿ ಕಳಿಸೋಯ್ತಾ ಅಮ್ಮನಿಂದ. ಹಾ ಸಿಕ್ತು, ಬರಮ್ಮ. ಇದತ್ರ ಆಯ್ತು. ಎಲ್ಲೋಗದು ಇವಾಗ? ಎಲ್ಲಮ್ಮ ಹೋಗೋದು? ಮುಂದೆ ಇವಾಗ ಎಲ್ಲೋಗೋದು? ನಮ್ಮ ಬಾವ ಅಂತ, ನಮ್ಮ ಬಾವ ಏನೋ ಒಂದು ಹೇಳ್ಕೊತೀವಿ. ಮಗ ಸ್ಯಾರಿ ತಗೋಣ ಫಸ್ಟ್. ಏನಮ್ಮ ಹೇಳಮ್ಮ ಫಸ್ಟ್ ಸ್ಯಾರಿ ತಗೋಣ. ಫಸ್ಟ್ ಸ್ಯಾರಿ ತಗೋಣ, ದೊಡ್ಡ ಕಾಸ್ಟ್ಯೂಮ್ ಆಮೇಲೆ. ಫಸ್ಟ್ ಸ್ಯಾರಿ ತಗೋಣ. ಅಲ್ಲಿ ಮನೆ ಹತ್ರನೇ ಒಂದ್ ಅಂಗಡಿ ಇತ್ತಲ್ರಿ, ಒಂದ್ ಎಷ್ಟು ಅಲ್ಲಿ ಚೆನ್ನಾಗಿರೋ ಇಲ್ಲ, ಅಲ್ಲಿ ಕೇಳಿದೆಪ್ಪ ಚೆನ್ನಾಗಿತ್ತು ಅಂತ ವೆಂಕಟೇಶ್ವರ ಟೆಕ್ಸ್ಟೈಲ್ ಅಲ್ಲಿ. ತೋರ್ಸಕ್ ಆಗ್ಲಿಲ್ಲ ನಮ್ಮ ಮಮ್ಮಿಗೆ. ಅದು ಇದು ಒಂದು ಮಳೆ ಬೇರೆ ಫುಲ್ ಬರ್ತಾ ಇದೆ. ತಗೊಂಡ್ ಬಲ್ಲಮ್ಮ, ಹೆಂಗ ಮಾಡ್ತು ಡಿಸೈನ್ ತೋರ್ಸಲ್ವಾ ನೀನು? ಸೀರೆ ಸಖತ್ತಾಗಿತ್ತು. ನಮ್ಮ ಮಗ ಸೀರೆ ಸಕ್ಕತ್ತಾಗಿತ್ತು. ಹೇಳಮ್ಮ. ಸೀರೆ ಸಖತ್ತಾಗಿತ್ತು, ಸಿಂಪಲ್ ಆಗಿದ್ರು ಸೂಪರ್ ಆಗಿತ್ತು. ಇವತ್ತು ಹಬ್ಬ ಬೇರೆ, ನಾಳೆ ಹಬ್ಬ ಬೇರೆ. ಇವಾಗ ಹಾಕೋತೀಯ ಇಲ್ಲ ಅಂದ್ರೆ ಹೆಂಗಿ ಆಲ್ಟ್ರೇಷನ್ ಎಲ್ಲ ಕೊಡ್ಬೇಕಾ? ಇಲ್ಲ ಇಲ್ಲ ಇವಾಗ ನಮ್ಮ ಅಕ್ಕಂಗೆ ನಿನಗೆ ಚುಡಿದಾರು ನೋಡಿ. ಎಲ್ಲಾ ಕಡೆ ಚುಡಿದಾರ್ ಎಲ್ಲ ಚೆನ್ನಾಗೇ ಇದೆ ಅಪ್ಪ. ಮಳೆ ನಿಲ್ತು. ನಮ್ಮ ಮಮ್ಮಿಗೆ ಫಸ್ಟ್ ಸೀರೆ ಇಸ್ಕೊಟ್ಟಾಯ್ತು. ನಮ್ಮ ಅಕ್ಕಂಗ್ ಶಾಪಿಂಗ್ ಹೋಗ್ಬೇಕು ಇವಾಗ. ಎಲ್ಲಿ ನೋಡು, ಅಲ್ಲಿ ಒಂದ್ ಕಡೆ ಪ್ಯಾಂಟ್, ಜೀನ್ಸ್ ಪ್ಯಾಂಟ್ ಏನ್ ಹಾಕಲ್ವಾ ನೀನು? ಅಲ್ಲೈತೆ ಜೀನ್ಸ್ ಪ್ಯಾಂಟ್ ಅಲ್ಲಿ ಡೌನ್ ಅಲ್ಲಿ.
ಅವ್ರು ತೆಗಿಲಿ, ಚೆನ್ನಾಗಿ ತೆಗಿತಾರೆ ಅದಕ್ಕೆ. ಹಾ, ಓಪನ್ ಮಾಡಿ. ಹಾ, ಥ್ಯಾಂಕ್ ಯು. ಇವಾಗ ನಾವು ಆಸಾಡ್ ಸ್ವೀಟ್ಸ್ ಅಲ್ಲಿ ತಿನ್ನಕ್ ಹೋಗ್ತಾ ಇದೀವಿ. ಇದೆ ಇದೆ ಅಂದ್ರೆ ಇನ್ನು ಎಷ್ಟೋ ಕೇಕ್ಸ್ ಐತೆ. ಕೇಕ್ ಐತೆ ನೋಡ. ಕೇಕ್ ಬೇಕಾ? ನನಗೆ ಚಿಂತೆ. ನೀನ್ ಎಲ್ಲದಕ್ಕೆ ನಾನು ಹೂ ಅಂದ್ರೆ ಹೂ ಅಂತ ಹೇಳ್ಬೇಡ, ಕರೆಕ್ಟ್ ಆಗಿ ಹೇಳು. ಇದು ಬೇಕಾ? ಅದು ಬೇಕು. ಇವಾಗ ನೋಡಿ, ಇವಾಗ ಚಾಕು ಟ್ರಿಪಲ್ ತಗೊಂಡ್ರೆ ಹೂ ಅನ್ನುತ್ತೆ. ಹೂ ಅನ್ನುತ್ತೆ ನೋಡಿ. ಹೂ ಅನ್ನುತ್ತೆ ನೋಡಿ. ನಾಲ್ಗೆ ಚಕ್ ಚಕ್ ಅಂತ ಐತೆ. ಏನಕ್ಕೆ? ಅದ್ ತೆಗೆದು ತೋರಿಸ್ಬೇಕು ನೀನು. ಇವಾಗ್ಲೇ ಬೇಡ, ಅಲ್ಲಿ ಕುತ್ಕೊಂಡ್ ತಿನ್ಬೇಕಾದ್ರೆ. ಏನಾಯ್ತು ಅದನ್ನ ಹೇಳು. ಅಲ್ಲ, 2,000 ರೂಪಾಯಿ ಜಾಸ್ತಿ ಆಯ್ತು. ಪೇಂಟ್ ಹೋಗುತ್ತಂತ ಕೇಳ್ಬೇಕಿತ್ತು. ಅದೆಲ್ಲ ಹೆಂಗ್ ಹೋಗುತ್ತೆ ಕಣೋ. ವಾಷಿಂಗ್ ಮಿಷಿನ್ ಸುಮ್ಮನೆ ಅಜ್ಜಿ ಒಂದಾಗ್ಬೇಕಲ್ಲ ನಿಮ್ಗೆಲ್ಲ. ಲೈಟ್ ವಾಶ್. ಓಕೆ, ಬಾಯ್. ನಮ್ಮ ಅಕ್ಕ ಹೋಗ್ತಾ ಇದಾರೆ. ಬಾಯ್ ಮಾಡು. ಬಾಯ್ ಬಾಯ್ ಬಾಯ್. ಬಾಳೆ ತಕೊಂಡೆ ಇಲ್ಲ. ಬಳೆನಾ? ಬರವಾರ ಅಂತ. ನಿಮ್ಮನೇಲಿ ಯಾವಾಗ ಕುಂಚೋದು? ನಾಳೆನಾ? ಮಳೆ ಬೇರೆ. ನಮ್ಮ ಅಕ್ಕನ ಫೋಟೋ. ನಮ್ಮ ಅಕ್ಕನ ಆಫೀಸಿಗೆ ಬೇರೆ ಟೈಮ್ ಆಯ್ತು. ಪರ್ಮಿಷನ್ ಕೇಳ್ಕೊಂಡ್ ಬಂದಿದ್ದಾರೆ. ಓಕೆ, ಬೇಗ ಬಾಯ್ 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 ಬಾಯ್. ಹುಷಾರಪ್ಪ. ಇವಾಗ ನಮ್ಮ ಮಮ್ಮಿನ ಹುಷಾರ ಕರ್ಕೊಂಡು ಹೋಗ್ಬಿಟ್ಟು, ನಮ್ಮ ಮಮ್ಮಿಗೆ ಹುಷಾರಿಲ್ಲ, ಏನ್ ಹುಷಾರಿಲ್ಲ ಅಂತ ತೋರಿಸ್ತೀನಿ ಬನ್ನಿ. ಆಮೇಲೆ ಹಂಗೆ ನಮ್ಮ ಅಕ್ಕಂದು ಡಿಸೈನ್ ಹಾಕಿದ್ದೀನಿ ಬಟ್ಟೆ. ನಮ್ಮ ಅಕ್ಕಂದು ಬಟ್ಟೆ ಡಿಸೈನ್ ಹಾಕಿದ್ದೀನಿ. ನಮ್ಮ ಮಮ್ಮಿ ಸ್ಯಾರಿ ಡಿಸೈನ್ ಹಾಕಿಲ್ಲ. ಇವಾಗ ಹಾಕ್ತೀನಿ ರೀ. ಏನಿಲ್ಲ, ಏನೋ ಒಂದು ಖುಷಿ. ಮನೆಯವ್ರಿಗೆ ಹಬ್ಬದ ದಿನ ಕೊಡಿಸ್ಬೇಕು. ಅದು ಹುಡುಗಿರು ಕೊಡಿಸ್ಬೇಕು ಅಂದ್ರೆ ಒಂಥರ, ಹೆಣ್ಮಕ್ಳಿಗೆ ಕೊಡಿಸ್ಬೇಕು ಅಂದ್ರೆ ಒಂದು ಖುಷಿ. ಅವರಿಗೆ ತಾನೆ ಹಬ್ಬ ಮತ್ತೆ ಅದೆಲ್ಲ ತುಂಬಾ ಇಷ್ಟ ಆಗೋದು. ಮಳೆ ಬೇರೆ ಬರ್ತಾ ಇದೆ ಇಲ್ಲಿ. ಮಳೆ ನಮ್ಮ ಮಮ್ಮಿ ಬೇರೆ ಮಳೆಯಲ್ಲಿ ಜಾಸ್ತಿ ಇರಬಾರ್ದು. ನಮ್ಮ ಅಣ್ಣ ನೋಡಿದ್ರೆ ಪಕ್ಕ ಬೈತಾರೆ. ತಗೋತಾ ಇದಾರೆ. ಏನಮ್ಮ ಇದು? ಎಲ್ಲ ನೆನೀತದ. ಅಲ್ಲೋಡ್ ಬಿದ್ದೈತೈತೆ. ಅಲ್ಲೋಡಂತೈತೆ. ಏನಿದು? ನೋಡಲ್ಲಿ ಏನಾದ್ರು ಕೊಟ್ಟಿದ್ರೆ ನೀನ್ ಮಡಿಸಬೇಕು. ನಾನು ಅವಾಗ್ಲೇ ಹೇಳ್ಕೊಟ್ಟೆ. ಕೊಟ್ಟೈತ್ ಕಾಸು. ಕೊಟ್ಟಿಯಾ? ಏನಿದು? ಯಾಕೆ ಇದು ಮರಡರಿ? ಇದು ಕಾಸು ಕವರ್ಗೆ ಹಾಕು. ಗಮ್ಮಂತೈತೆ. ಕವರ್ಗೆ ಹಾಕಪ್ಪ. ಆಟೋ ಹತ್ರ ಹೋಗ್ತಾ ಇದೀವಿ. ಆಟೋ ಬೇರೆ ಅಲ್ಲಿ ಬಿಟ್ಟಿದ್ದೀನಿ. ಆಟೋ ಹತ್ರ ಹೋಗ್ತೀನಿ. ನಮ್ಮ ಮಕ್ಕಳಿಗೆ ತಳ್ಳಕ್ ಆಗ್ತಾ ಇಲ್ಲ. ತಳ್ಳಕ್ ಆಗದೆ ಅಲ್ಲೋಗಿ ನಿಲ್ಸಿದ್ಯಾ ನೀನು? ಅಕ್ಕ ಹೋಯ್ತು. ಮಕ್ಕಳು ಎಷ್ಟೇ ಕಷ್ಟದಲ್ಲಿ ಇದ್ರು ನಾವು ಬೇಕಾದ್ರೆ ಒಂದು ಸೀಟ್ ತಗೊಂಡ್ ಬಿಡ್ತೀವಿ. ತಾಯ್ದಿರ್ ಮಾತ್ರ ಅನ್ನಲ್ಲಪ್ಪ ಮಕ್ಕಳಿಗೆ. ನಮ್ಮ ಮಮ್ಮಿಗೆ ನೋವಿದ್ರು ನಮ್ಮ ಮಮ್ಮಿ ನಮ್ಮನ್ನ ಕೇರ್ ಮಾಡೋದು, ನೋಡ್ಕೊಳ್ಳೋದು, ಎಲ್ಲ ಅಮ್ಮಂದಿರು ಅಷ್ಟೇ ಅಪ್ಪ. ಕಬಾಸ್ ಅನ್ಬೇಕು ಸೀರಿಯಸ್ ಆಗಿ. ಅದೇ ದೇವ್ರಿಲ್ಲ ಅಂದ್ರೂ ದೇವ್ರಿದ್ದಾರೆ ಅಮ್ಮನ ರೂಪದಲ್ಲಿ. ಈ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾಳೆ ಇವಾಗ ಅಡ್ವಾನ್ಸ್ ಅಲ್ಲಿ ಇದೀವಿ. ನನಗೆ ಖುಷಿ ಆಗ್ತಿದಪ್ಪ. ಹೋದ್ಸಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮನೇಲಿ ಕುಣಿಸಿದ್ರು. ಈ ಸಲ ನಮ್ಮ ಮಮ್ಮಿಗೆ ಸ್ವಲ್ಪ ಹುಷಾರಿಲ್ಲ. ಅದಕ್ಕೆ ಒಂಚೂರು ಬರೀ ಮನೇಲಿ ಸಿಂಪಲ್ ಆಗಿ ಒಂದು ಪೂಜೆ ಮಾಡ್ತಾ ಇದೀವಿ. ನಮ್ಮ ಮಮ್ಮಿಗಂತೂ ತುಂಬಾ ಬಲವಾಗಿರೋ ಏಟ್ ಬಿದ್ದೈತೆ. ಸೀರಿಯಸ್ ಆಗೋದು. ಸ್ಟಿಚಸ್ ಎಲ್ಲ ಹಾಕಿದ್ದಾರೆ. 5 ಸ್ಟಿಚಸ್ ಹಾಕಿದ್ದಾರೆ. ಸುಮ್ನೆ ನಡ್ಕೊಂಡ್ ಬರ್ತಿತ್ತು. ಕೆಲ್ಸದಿಂದ ಬರ್ಬೇಕಾದ್ರೆ ನಮ್ಮ ಮಮ್ಮಿಗೆ ಹಿಂಗಾಗಿರೋದು. ನಂಗೆ ತುಂಬಾ ಬೇಜಾರಾಯ್ತು ಸೀರಿಯಸ್ ಆಗಿ. ನಮ್ಮ ಅಣ್ಣಂಗೂ ಅಷ್ಟೇ ತುಂಬಾ. ನಮ್ಮ ಮನೆಯವ್ರಿಗೆ, ನಮ್ಮ ಅಕ್ಕ ಅಂತೂ ಹಾಸ್ಪಿಟಲ್ ಬಂದ್ಮೇಲೆ ಹೆಂಗ್ ಅಳ್ತಿದ್ರು ಅಂದ್ರೆ ಬೇಜಾರಾಗೋಯ್ತು. ಮಳೆ ಬೇರೆ ಬರ್ತಾ ಇದೆ. ಎಲ್ಲ ಹಬ್ಬ ಹರಿಜನದಲ್ಲಿ ಇಷ್ಟು ಜನ. ಗಾಂಧಿ ಬಜಾರ್ ನಮ್ಮ ಮಮ್ಮಿ ನೋಡಿ. ಓಕೆ ಬರಮ್ಮ. ನಮ್ಮ ಮಮ್ಮಿನೇ ಹೇಳ್ತಾವ್ರೆ ವಿಡಿಯೋ ಮಾಡು ಅಂತ. ನಮ್ಮ ಮಮ್ಮಿಗೆ ಇವಾಗ ವಿಡಿಯೋ ಮಾಡಿಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ನನಗಿಂತ ನಮ್ಮ ಮಮ್ಮಿಗೆ ಕ್ಯೂರಿಯಾಸಿಟಿ. ಬಾ ವ್ಲಾಗ್ ಮಾಡೋಣ ಅಂತ. ಏನಮ್ಮ? ಎಷ್ಟಣ್ಣ? ಅಮ್ಮ ನಿಂಗೆ ಎಷ್ಟು ಬೇಜಾರಾಗುತ್ತಮ್ಮ ವ್ಲಾಗ್ ಮಾಡಿಲ್ಲ ಅಂದ್ರೆ? ಹೇಳಮ್ಮ. ಯಾಕೆ ಸೈಲೆಂಟ್ ಆಗಿದೀಯಾ? ನಿನ್ ಇರಲ್ವಲ್ಲ ಸೈಲೆಂಟ್ ಆಗಿ. ಅದು ಸ್ವಲ್ಪ ಹಂಗೆ ಏಟ್ ಆಗ್ಬಿಟ್ಟಾಯ್ತಲ್ಲ ನಮ್ಮ ಮಮ್ಮಿಗೆ. ಅಯ್ಯೋ ಎಲ್ಲಿ ಮಳೆ ಬೇರೆ ಬರ್ತಾ ಇದೆ. ನಮ್ಮ ಮಮ್ಮಿ ಸೀರಿಯಸ್ ಬೇಜಾರ್ ಮಾಡ್ಕೊಂಡಿದ್ದಾರೆ. ವಿಡಿಯೋಲಿ ಹೆಂಗಪ್ಪ ಬರೋದು ಅಂತ. ನಾನು ಫೋರ್ಸ್ ಮಾಡಿ ಕರ್ಕೊಂಡ್ ಬಂದಿರೋದು. ಬಾರಮ್ಮ, ಏನೋ ಅನ್ಕೊಳಲ್ಲ, ನಮ್ಮನ್ನ ಪ್ರೀತಿಸೋರು ನಾವ್ ಹೆಂಗಿದ್ರು ಪ್ರೀತಿಸ್ತಾರೆ ಅಂತ ಹೇಳಿದೀನಿ. ಏನಮ್ಮ? ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ.
ನಮ್ಮ ಆಟೋ ಅಲ್ಲಿ ನಿಂತಿದೆ, ಈ ಆಟೋ ಹತ್ರ ಹೋಗೋಣ. ಆಟೋ ಹತ್ರ ಹೋಗಿ ನಾನು ಕರೆಕ್ಟಾಗಿ ನಮ್ಮ ಸೀರೆ ತೋರಿಸ್ತೀನಿ. ಇವಾಗ ನಮ್ಮ ಅಮ್ಮಗೆ ಯಾವ ತರ ಸೀರೆ ಇಸ್ಕೊಟ್ಟಿದ್ದೀನಿ ನಾನು. ಆಲ್ರೆಡಿ ಚೂಡಿದಾರ್ ತೋರಿಸ್ತೇನೆ, ನಮ್ಮ ಅಕ್ಕಂಗೆ ಇಸ್ಕೊಟ್ಟಿರೋದು 2000 ರೂಪಾಯಿ ಅಂತೆ. ಬಟ್ ತುಂಬಾ ಆಯ್ತು. ಬಟ್ ಓಕೆ, ಡಿಸೈನ್ಸ್ ಚೆನ್ನಾಗಿದೆ ಅಲ್ಲ. ಆ ಡಿಸೈನ್ ಅಲ್ಲಿ ಪೇಂಟಿಂಗ್ ಹಾಕಿದ್ದಾರೆ. ಆ ಪೇಂಟಿಂಗ್ ಡಿಸೈನ್ ತುಂಬಾ ಇಷ್ಟ ಆಯ್ತು. ನಮ್ಮ ಅಕ್ಕಂಗೂ ಅಷ್ಟೇ. ಏನೋ ಮಿರರ್ ವರ್ಕ್, ಮಿರರ್ ವರ್ಕ್ ಮತ್ತೆ ಪೇಂಟಿಂಗ್ ತರ ಇದೆ ಡಿಸೈನ್. ನಮ್ಮ ಮಮ್ಮಿ ಸೀರೆ ತೋರಿಸ್ತೀನಿ ಬನ್ನಿ. ಚೆನ್ನಾಗಿದೆ ಅದು ಒಂಥರ. ಅದು 1000 ಎಷ್ಟಮ್ಮ? 1400. 1400 ಅಂತೆ. ಇದು ನನ್ನ ಕಡೆಯಿಂದ ನಮ್ಮ ಮಮ್ಮಿ ಗಿಫ್ಟ್. ಹೆಂಗಮ್ಮ, ಹ್ಯಾಪಿನಾ? ಹ್ಯಾಪಿ ಅಡ್ವಾನ್ಸ್ ವರಲಕ್ಷ್ಮಿ ಹಬ್ಬ. ಹಬ್ಬ. ಇನ್ನೊಂದೇನೋದ್ರು ಓದ್ಸಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾಗಿತ್ತು ಗೊತ್ತಾ? ನನ್ ಮೇಲೆ ದೇವ್ರು ಬಿದ್ದೋಗಿತ್ತು. ನಮ್ಮ ಮನೇಲಿ ಗಣೇಶ ಅಂತ ಇದೀನಿ, ಲಕ್ಷ್ಮಿ ಕುಣ್ಸಿದ್ವಾ, ಮಲ್ಕೊಂಡಿದ್ದೆ, ನನ್ ಮೇಲೆ ಬಿದ್ದೋಗ್ಬಿಡದ. ನಾನ್ ಬುರ್ತು ಅನ್ಕೊಂಡು ತಿರುಪತಿಗೆ ಹೋಗಿದ್ದೆ ಬೈದಲ್ಲಿ. ಈ ಸತಿ ನನಗೂ ಅಣ್ಣಮ್ಮ ಬಿದ್ದಿದೆ, ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ನಾನು ಅಷ್ಟೇ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗ್ತೀನಿ ಸೋಮವಾರ. ಫೋಟೋ ಹೋಗ್ತೀನಿ. ಓಕೆ, ಅಲ್ಲಿ ಹುಡುಗಿರೆಲ್ಲ ನಗ್ತಾವ್ರ ಹಿಂದೆ. ಏನ್ ಅಮ್ಮ ಮಗ ಬ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂತ. ಡಿಸೈನ್ ತೋರ್ಸಮ್ಮ. ಓಕೆ, ಹಂಗೆ ಒಂದು ಪಲ್ಲು ಅದೆಲ್ಲ ಇದೆಯಲ್ಲ, ಅದನ್ನ ತೋರಿಸ್ಬೋದ? ಇಲ್ಲ ಆಗುತ್ತಾ ಜಾಗದಲ್ಲಿ? ನಂದಿ ಎಲ್ಲ ಇದೆ. ನಂದಿ ಇದಾರೆ. ಬಿಲ್ಲಿ ಅಚ್ಚಿ ಬಿಲ್ತು ಅವಾಗಿಲ್ಲ ಬಿಡು. ಇದೇನ ಪಲ್ಲು ಅಂದ್ರೆ? ಆ ಜಾಕೆಟ್ ಪೀಸ್ ಅದೆಲ್ಲ ತೋರಿಸ್ತಾರಲ್ಲ, ಅದು ಪೀಸ್ ಅಂತೀನಿ ನೋಡೋದು. ನಂಗೆ ಗೊತ್ತಿಲ್ಲಪ್ಪ, ಸೆರಕು ಅದೇನೋ ಅಂತಾರಲ್ಲ. ಇದೇನ ಅದು? ನೋಡಕ್ ಆಗ್ತಾ ಇಲ್ಲ ಮಾ. ಅದ್ ಹೆಂಗಾಯ್ತು ಇನ್ನೊಂದ್ಸಲ ಹೇಳಮ್ಮ ಆ ಗಾಯ. ಊಟ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಮಾಮೂಲಿಯಾಗಿ ಮಾತಾಡ್, ನನ್ ಜೊತೆ ಹೆಂಗ್ ಮಾತಾಡ್ತಿ ಹಂಗೆ ಮಾತಾಡು. ದೇವ್ರು ಯಾಕೋ ನನ್ ಮೇಲೆ ಕಣ್ಣಿಟ್ಟಿ ಆ ಉಡ್ಡು ಪೀಸ್ ದೇವ್ರು ಅಣ್ಣಮ್ಮ ದೇವ್ರು ಮುಂದೆ ಹೋಗ್ಲಿಲ್ಲ, ಸ್ಟಾಪ್ ಆಯ್ತು. ಸ್ಟಾಪ್ ಆಗಿ ಅದು ಮೇಲೆ ದೇವ್ರ ಟಚ್ ಆಗಿ ಮರದಿಂದ ಪೀಸ್ ನನಗ್ ಬಂದು ಹಿಂಗ್ ಬಿದ್ದಿದೆ. ಹಂಗೆ ಅನ್ಕಾನ್ಶಿಯಸ್ ಆಗ್ಬಿಟ್ಟ ಇಲ್ಲ ಅಂದ್ರೆ ಹೆಂಗೆ? ಇಲ್ಲ, ನಾನು ಚೆನ್ನಾಗಿದೆ. ಅನ್ಕಾನ್ಶಿಯಸ್ ಆಗಿದ್ರೆ ವರಮಹಾಲಕ್ಷ್ಮಿ ಹಬ್ಬ ನೋ ನೋ ನೋ. ಡಾಕ್ಟರ್ ಅದೇ ಅಂದ್ರು, ಅನ್ಕಾನ್ಶಿಯಸ್ ಆಗಿದ್ರೆ ನಿಮ್ಗೆ ಮುಗೀತು, ಇದು ನಿಮೆನ್ಸ್ಗೆ ಹೋಗ್ಬೇಕಿತ್ತು. ಇವಾಗ ನೀವು ಚೆನ್ನಾಗಿದ್ದೀರಾ ಮೇಡಮ್, ಏನೂ ಇಲ್ಲ, ಸ್ವಲ್ಪ ಏನೋ ಸಣ್ಣ ಪುಟ್ಟ ದೃಷ್ಟಿಯಾಗಿದೆ ಆ ತರ ಡಾಕ್ಟ್ರೇ ಹೇಳಿದ್ರು, ಏನೂ ಇಲ್ಲ. ನನಗನ್ಸರಿ ಸೀರಿಯಸ್ ಆಗಿ ತುಂಬಾ ಏಟ್ ಆಗಿದೆ. ಅದು ಆ ಮೇಲಿಂದ ಮರ ಕೊಂಬೆನೋ ಇಲ್ಲಾಂದ್ರೆ ಯಾರೋ ಬಿಳ್ಸಿರೋದು ಪಕ್ಕ. ಅದ್ ನನಗೆ ಗೊತ್ತಿ, ಯಾವ ಹುಡುಗರು ಅಂತಾನು ಗೊತ್ತು ನನಗೆ. ಬಟ್ ಇವಾಗ ಏನಕ್ಕೆ ಅದಲ್ಲ ಬೇಡ, ವಿಚಾರಿಸ್ಬಿಟ್ಟೆ. ನಮ್ಮ ಏರಿಯಲ್ಲಿ ಏನಾದ್ರು ನಾನು 1-2-3 ಜನಕ್ಕೆ ಫೋನ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಏನೇನಾಗುತ್ತೆ ಅಂತ. ಬಟ್ ಆ ಹುಡುಗ ಬಂದು ಬಿಳಿಸ್ಬಿಟ್ಟಿದ್ದಾನೆ ಜೋಶಲ್ಲಿ. ಅದೇ ಅಣ್ಣಮ್ಮ ತಗೊಂಡ್ ಹೋಗ್ತಾರಲ್ಲ, ಹುಷಾರಾಗಿ ತಗೊಂಡೋಗಿ ಸ್ವಲ್ಪ ಹಿಂದೆ ಮುಂದೆಲ್ಲ ನೋಡ್ಕೊಂಡೋಗಿ ಅಣ್ಣಮ್ಮ ತಗೊಂಡೋಗುವಾಗ. ಏನಕ್ಕೆ ಅಂದ್ರೆ ನೋಡಿದ್ರೆ ವಯಸ್ಸಾಗಿರೋರು ಮತ್ತೆ ಚಿಕ್ಕ ಮಕ್ಕಳು ಗೊತ್ತಿಲ್ಲ, ಅವರು ಒಂದು ಜೋಶಲ್ಲಿ ಬರ್ತಿರ್ತಾರೆ, ಇಲ್ಲಾಂದ್ರೆ ಏನೋ ಒಂದು ಚಿಂತೆಯಲ್ಲಿ ಬರ್ತಿರ್ತಾರೆ ದೊಡ್ಡವರು. ಹುಷಾರಾಗಿ ಹಿಂದೆ ಮುಂದೆ ನೋಡ್ಕೊಂಡು ಹೋಗಿ. ಏನಕ್ಕೆ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಅಲ್ವಾ. ಈ ಟೈಮಲ್ಲಿ ಪಾಪು ಇದ್ದಿದ್ರೆ ನನಗೆ ಆಗಿರೋ ಟೈಮಲ್ಲಿ ಒಂದು ಮಗು 10 ವರ್ಷ ಮಗು ಆಗಿದ್ರೆ ಮುಗೀತು. ಸೀರಿಯಸ್ ಆಗಿ ತುಂಬಾ ಬೇಜಾರಾಯ್ತು. ಬಟ್ ಓಕೆ, ಏನೇ ಒಂದು ಅಣ್ಣಮ್ಮ ಗಣೇಶ, ಇನ್ನೇನು ಗಣೇಶ ಹಬ್ಬ ಬರ್ತಿದೆ, ಏನಾದ್ರು ಸ್ವಲ್ಪ ಹುಷಾರಾಗಿ ತಗೊಂಡೋಗಿ. ಏನಕ್ಕೆ ನಿಮ್ ರೆಸ್ಪಾನ್ಸಿಬಿಲಿಟಿ, ಬೇರೆಯವ್ರ ರೆಸ್ಪಾನ್ಸಿಬಿಲಿಟಿನ ನೀವು ನೋಡ್ಕೊಬೇಕು. ಏನಕ್ಕೆ ಒಂದು ರೋಡಲ್ಲಿ ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ತಗೊಂಡೋಗ್ತಿದ್ರೆ ಅಂದ್ರೆ ಅದೆಲ್ಲ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ಬೇಕು. ಏನಕ್ಕೆ ಅವ್ರಿಗೊಂದು ಫ್ಯಾಮಿಲಿ ಇರುತ್ತೆ, ನಿಮ್ಗೊಂದು ಫ್ಯಾಮಿಲಿ ಇರುತ್ತೆ. ಸ್ವಲ್ಪ ನೋಡ್ಕೊಂಡು ಇದ್ ಮಾಡಿ. ಅರ್ಥ ಆಯ್ತು? ಏನಕ್ಕೆ ತುಂಬಾ ಸ್ವಲ್ಪ ಹೈ ಸ್ಟಿಚಸ್ ಆಗಿದೆ. ಅದು ತುಂಬಾ ಡೀಪ್ ಒಳಗಡೆ ಹೋಗಿ ನಾವು MRI ಮಾಡಿಸಿ ಎಷ್ಟು ನಮ್ಮ ಅಣ್ಣ ಓಡಾಡಿದ್ರು ಅಂದ್ರೆ ನಮ್ಮ ಅಣ್ಣಂಗೆ ಗೊತ್ತು, ಮತ್ತೆ ನಮ್ಮ ಅಕ್ಕನೂ ಓಡಾಡಿದ್ರು, ನಾನು ಓಡಾಡಿದೆ. ಬಟ್ ಓಕೆ, ಎಲ್ಲ ಒಳ್ಳೇದಾಗ್ಲಿ. ಆಮೇಲೆ ಬೇರೆಯವ್ರಿಗೂ ಅಷ್ಟು ಹುಷಾರಾಗಿ ನೋಡ್ಕೊಂಡು ಓಡಾಡಿ. ಎಲ್ಲ ಸ್ವಲ್ಪ ಗುಂಪಲ್ಲೇ ಇರಿ, ಸಪ್ರೇಟ್ ಅಂತೂ ಓಡಾಡ್ಬೇಡಮ್ಮ. ಸಪ್ರೇಟ್ ಇದ್ರೆ ಇದೆಲ್ಲ ಕಾಮನ್. ಏನಕ್ಕೆ ಎಲ್ಲೋ ಬಿಡ್ಬೇಕಾದ್ರೆ ಯಾರಿಗೋ ಇದಾಗುತ್ತೆ. ಸೀರಿಯಸ್ ನಮ್ಮ ಅಂಬಿಗೆ ಮಾತ್ರ ಹಿಂಗ ಫುಲ್ ಬ್ಲಡ್ ಎಲ್ಲ ಹೋಯ್ತಂತೆ ರೋಡಲ್ಲಿ. ಫುಲ್ ಬ್ಲಡ್ ಎಲ್ಲ ಹೋಗಿ ಅಲ್ಲಿರೋರು ಯಾರೋ ಒಬ್ರು ತಗೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ನಮ್ಮ ಅಣ್ಣಂಗೆ ನಮ್ಮ ಮಮ್ಮಿನೇ ಫೋನ್ ಮಾಡಿ. ಸದ್ಯ ಅನ್ಕಾನ್ಶಿಯಸ್ ಆಗಿದ್ರೆ ಏನ್ ಮಾಡೋಣ ಹೇಳಿ? ಪರ್ಸು ತಗೊಂಡೋಗ್ಬಿಟ್ರು ಸರ್. ಪರ್ಸು ತಗೊಂಡೋಗಂತೆ ಬಿಡಿ. ಪರ್ಸ್ ಸಿಕ್ತು ತಿರ್ಗಾ. ಯಾರೋ ಒಬ್ಬ ವ್ಯಕ್ತಿ ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಾರೆ. ಯಾರೋ ಒಬ್ಬ ಖಾಲಿ ಪರ್ಸ್ ಕೊಟ್ಟ. ಕಾಸು ತಗೊಂಡು ಯಾರೋ ಖಾಲಿ ಪರ್ಸ್ ಕೊಟ್ಟಿದ್ದಾನೆ. ಓಕೆ,
ಅಂದ್ಮೇಲೆ ಹುಷಾರಾಗಿರಮ್ಮ, ನೀನು ಹುಷಾರಾಗಿರಿ. ಎಲ್ಲರೂ ಯಾರ ವಿಡಿಯೋ ನೋಡ್ತೀರಾ ಅವರು ಅಷ್ಟೇ, ಅವ್ರ ಅಪ್ಪ ಅಮ್ಮಂದಿರಿಗೆ ಹೇಳಿ, ಮತ್ತೆ ಮಕ್ಕಳನ್ನ ಹುಷಾರಾಗಿರಿಸಿ. ಅದನ್ನ ಹೇಳ್ತೀನಿ ನಾನು. ಯಾಕೆ ಅಂದರೆ ಎಲ್ರಿಗೂ ಒಂದು ಜೀವನ ಇದೆಯಲ್ವಾ. ಮಮ್ಮಿನ ನೋಡಿ ಎಲ್ಲರೂ ದೃಷ್ಟಿ ಇಕ್ಕವ್ರು. ಏನಕ್ಕೆ ಅಂದರೆ ನಾನು ಮಮ್ಮಿ ಜೊತೆ ವ್ಲಾಗ್ ಎಲ್ಲ ಮಾಡಿದ್ದೀನಲ್ಲ ಆ ರೆಸ್ಟೋರೆಂಟು, ನನಗೆ ಅನ್ಸಿರಂಗೆ ನಾನು ಹೇಳ್ತಿದ್ದೀನಿ. ಅದನ್ನೆಲ್ಲ ನೋಡಿ ಸ್ವಲ್ಪ ಎಲ್ಲ ಕಣ್ಣಿಕ್ಕವ್ರೆ. ಅದಕ್ಕೆ ನಮ್ಮ ಮಮ್ಮಿಗೆ ದೃಷ್ಟಿ ತಾಗಿ ನೋಡಿ ಹಿಂಗಾಗಿದೆ ಅಂದರೆ ಫುಲ್ ಬ್ಲೀಡ್ ಆಗಿ ಹೇಳಿದ್ನಲ್ಲ ಅದು ಇದ್ರಲ್ಲಿ ನೋಡಿ ಫುಲ್ಲು. ನಮ್ಮ ಮಮ್ಮಿ ನೋಡಿ ಹಾಯ್ ಬರ್ತಾ ಐತೆ. ಸೀರಿಯಸ್ ಆಗಿ ಹೆಂಗಿತ್ತಮ್ಮ ಆ ಕ್ಷಣ ಹೆಂಗಿತ್ತು? ನಾನಿಲ್ಲ, ನಾನು ತನ ಮಾತಾಡ್ತಾ ಇದ್ದೀನಿ ಆದ್ರೆ ನಾನಿಲ್ಲ. ಅಂದ್ರೆ ಸೀರಿಯಸ್ ಆಗಿ ನಮ್ಮ ಮಮ್ಮಿ ಕೇಳ್ತಾನೆ ಇದ್ರು. ಸರಿ, ಏನ್ ಹೇಳು ಡಾಕ್ಟ್ರು ಕೇಳ್ತಾನೆ ಇದ್ರು ಏನಂತ, ಅಮ್ಮ ನಿಮ್ ಹೆಸರೇನು, ನಿಮ್ ವಯಸ್ಸೇನು ಅಂತ ಕೇಳ್ತಾನೆ ಇದ್ರು. ನಾನು ಆಡ್ತಾನೆ ಇದ್ದೆ. ಮಾತಾಡಿಲ್ಲ ಅಂದ್ರೆ ಅನ್ಕಾನ್ಸಿಯಸ್. ಇವಾಗ ಸ್ವಲ್ಪ ಫಂಕ್ಷನ್ಸ್ ಎಲ್ಲ ಜಾಸ್ತಿ ಬರ್ತಾ ಇದೆ. ಜೂನ್ ಇಂದ ಡಿಸೆಂಬರ್ಗೂ ಸ್ವಲ್ಪ ಫಂಕ್ಷನ್ಸ್, ನಮ್ಮ ಹಿಂದೂಗಳದ್ದು ಫಂಕ್ಷನ್ಸ್. ಸ್ವಲ್ಪ ಕೇರ್ಫುಲ್ ಆಗಿ ಇರಿ, ಮತ್ತೆ ಕೇರ್ಫುಲ್ ಆಗಿ ನಡೆಸಿ ಫೆಸ್ಟಿವಲ್ಸ್. ಸರಿ ನಾನು ಏನಕ್ಕೆ ಅಂದ್ರೆ ಎಲ್ಲ ಓಡಾಡ್ತಿರ್ತಾರೆ ಪಬ್ಲಿಕ್. ಏನ್ ಹೇಳಮ್ಮ? ಮರದ ಪೀಸ್ ಬಿದ್ದಿ ಏನೂ ಇಲ್ಲ, ಸಿಂಪಲ್ ಆಗಿ ನೋಡಿ 5 ಸ್ಟಿಚ್ ಅಂದ್ರೆ ಇವಾಗ ನಾನು 2 ತಿಂಗಳು ಕೆಲ್ಸಕ್ಕೆ ಹೋಗುವಲ್ಲ. ಕೆಲಸ ಬಿಡಮ್ಮ, ನಾನ್ ನೋಡ್ಕೋತೀನಿ. ನಮ್ಮ ಅಣ್ಣ ಐತೆ, ನಮ್ಮ ಅಕ್ಕ ಇದ್ದಾರೆ, ನಾನು ನೋಡ್ಕೋತೀವಿ. ಬಟ್ ಏನು ಅಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಆಮೇಲೆ ಇನ್ನೊಂದೇನು ಅಂದ್ರೆ ನಮ್ಮ ಮಮ್ಮಿಗೆ ದೃಷ್ಟಿ ಆಗಿದೆ. ಆ ದೃಷ್ಟಿನ ಇವಾಗ ತೆಗಿತೀನಿ ನೋಡಿ ಹೆಂಗೆ ಅಂತ. ನಾಯಿ ಕಣ್ಣು, ನರಿ ಕಣ್ಣು, ಕುರಿ ಕಣ್ಣು, ಈ ಕ್ಯಾಮ್ರಾ ಕಣ್ಣು, ಉರಿಯೋರ್ ಕಣ್ಣು, ಉರ್ಕೊಳ್ಳೋರ್ ಕಣ್ಣು ಎಲ್ಲ ಹೋಗ್ಲಿ. ತೂ ಅಂತ ಉಗಿಯಮ್ಮ. ಕ್ಯಾಮ್ರಾ ಗುಗ್ದ್ಬಿಟ್ಟಿ ಆಮೇಲೆ ಉಗಿಯಮ್ಮ ಎಲ್ಲ ಹೋಗ್ಲಿ ಅಂತ ನಾನು ಈ ವಿಡಿಯೋಲಿ ಇದ್ ಮಾಡ್ತೀನಿ. ಮೇಲಿಂದ ಸ್ವಲ್ಪ ಎಲ್ಲ ಕೇರ್ಫುಲ್ ಆಗಿರಮ್ಮ. ನೀನು ಸೀರಿಯಸ್ ಆಗಿ ಕೇರ್ಫುಲ್ ಆಗಿರಮ್ಮ. ನಾನು ಹೇಳ್ತಾ ಇದ್ದೀನಿ, ಕೇರ್ಫುಲ್ ಆಗಿರಿ. ಏನಕ್ಕೆ ಅಂದ್ರೆ ಇವಾಗೆಲ್ಲ ಸ್ವಲ್ಪ ಜಾಸ್ತಿ ಹಬ್ಬಗಳು ಬರ್ತಾ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು, ಲವ್ ಯು. ಓಂ ನಮಃ ಶಿವಾಯ. ಇದೇ ತರ ನನ್ನ ಕಂಟೆಂಟ್ ನೋಡ್ತಾನೆ ಇರಬೇಕು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೊನೆದಾಗ ನಾನು ನೋಡ್ತಾನೆ ಇರಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ. ಓಂ ನಮಃ ಶಿವಾಯ. ಲವ್ ಯು.